ಎಲ್ರಿಗೂ ನಮಸ್ಕಾರ. ನಾನು ಶ್ರೀ ಮಹಾಂತೇಶ್ ಮುದ್ದಣ್ಣವರ್, ಸರ್ಕಾರಿ ಆದರ್ಶ ವಿದ್ಯಾಲಯ ಬೆಳಗಾವಿಯಲ್ಲಿ ಕನ್ನಡ ಭಾಷಾ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಮ್ಮ SSLC ವಿದ್ಯಾರ್ಥಿಗಳು ಅತ್ಯಂತ ಖುಷಿಯಿಂದ ಕಲಿಯುವಂತ ಒಂದು ವಾತಾವರಣ ನಿರ್ಮಾಣ ಆಗಲಿ, ಚಟುವಟಿಕೆ ಆಧಾರಿತವಾಗಿ ಅವರು ಕಲೀಲಿ ಅಂತ ನಾನು ಇವತ್ತು ಒಂದಿಷ್ಟು ಚಟುವಟಿಕೆಗಳನ್ನ ನಡೆಸ್ತಾ ಇದ್ದೇನೆ. ಕಳೆದ ವರ್ಷ ನಮ್ಮ ಸರ್ಕಾರ ಒಂದು ಮಹತ್ತರವಾದಂತಹ ಒಂದು ಯೋಜನೆಯನ್ನ ತಂದಿತ್ತು, ಕಲಿಕಾ ಹಬ್ಬ ಅನ್ನುವಂತ ಒಂದು ಕಾರ್ಯಕ್ರಮವನ್ನ. ಆ ಕಾರ್ಯಕ್ರಮದೊಳಗ ನಾವು ಭಾಗಿಯಾಗಿದ್ವಿ. ಆ ಕಾರ್ಯಕ್ರಮದಿಂದ ಬಹಳಷ್ಟು ಸ್ಫೂರ್ತಿಯನ್ನ ಪಡ್ಕೊಂಡು ಇವತ್ತು ನಮಗ SSLC ಸಿಲೆಬಸ್ ಮುಗಿದದ. ನಮ್ಮ ವಿದ್ಯಾರ್ಥಿಗಳಿಗೆ ಪುನರಾವರ್ತನೆ ಮಾಡಬೇಕಾಗಿದೆ, ಅವರು ಕಲಿತಂತದನ್ನ ಪುನಸ್ಮರಣೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಕಲಿಕಾ ಹಬ್ಬದಲ್ಲಿ ನಾವು ಕಲಿತಂತ ಒಂದಿಷ್ಟು ಚಟುವಟಿಕೆಗಳ ಆಧಾರಿತವಾಗಿ ಮಕ್ಕಳಿಗೂ ಅದೇ ರೀತಿ ಇವತ್ತು ನಾನು ಮಕ್ಕಳಿಗೆ ತಂಡಗಳನ್ನಾಗಿ ಮಾಡಿ ಮಕ್ಕಳಿಗೆ ಕಾರ್ಡ್ ಶೀಟ್ ಅನ್ನ ಒದಗಿಸಿದ್ದೀನಿ, ಬಣ್ಣದ ಹಾಳೆಗಳನ್ನ ಅವರಿಗೆ ಒದಗಿಸಿದ್ದೀನಿ, ಮಾರ್ಕರ್ ಗಳನ್ನ, ಸ್ಕೆಚ್ ಗಳನ್ನ, ಕತ್ರಿ, ಗಮ್ಮು, ಇಂಚ್ ಪಟ್ಟಿ, ಅವ್ರಿಗೆ ಏನ್ ಅವಶ್ಯದ ಎಲ್ಲವನ್ನೂ ಒದಗಿಸಿದ್ದೀನಿ. ಮಕ್ಕಳು ಸಹಪಠ್ಯ ಚಟುವಟಿಕೆ ಒಳಗೂ ಭಾಗಿಯಾದಂಗೆ ಆಗ್ತದ, ಅವರ ಪ್ರತಿಭೆಯನ್ನ ಹೊರ ಹಾಕ್ಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಂಗೆ ಆಗ್ತದ. ಅದರ ಜೊತೆಗೆ ಅವರು SSLC ವಾರ್ಷಿಕ ಪರೀಕ್ಷೆಗೆ ಅತ್ಯಂತ ಖುಷಿಯಿಂದ ಕಲಿಯುವಂತ ಒಂದು ವಾತಾವರಣ ನಿರ್ಮಾಣ ಆಗ್ತದ. ನಾನು ಹಂಚಿಕೆ ಮಾಡಿರೋ ವಿಷಯ ಅಂದ್ರ, ಈ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ನಮ್ಮ SSLCಯ ಪಠ್ಯ ಪಾಠಗಳನ್ನ ಅವರಿಗೆ ಹಂಚಿಕೆ ಮಾಡಿಕೊಟ್ಟೇನಿ. ಅವ್ರಿಗೆ ಬಂದಿರುವಂತ ಪ್ರತಿ ಪಾಠದಲ್ಲಿರುವಂತ ಮುಖ್ಯಾಂಶಗಳನ್ನ ಪಟ್ಟಿ ಮಾಡಬೇಕು. ಉದಾಹರಣೆಗೆ ಕವಿ ಪರಿಚಯ, ಆ ಪಾಠದಲ್ಲಿ ಬಂದಿರುವಂತ ಆರಂಭದೊಳಗೆ ಒಂದು ಏನಿ ಅನ್ನೋ ಪದ್ಯವನ್ನ ತೆಗೆದುಕೊಂಡ್ರ ಏನಿ ಪಟ್ಟ ಕಷ್ಟಗಳು ಅನ್ನುವಂತ ಒಂದು ಅಂಶ, ಏನಿ ಜನರಿಗೆ ಮೇಲೆ ಇರ್ಲಿಕ್ಕೆ ಯಾವ ರೀತಿಯಾಗಿ ಸಹಾಯ ಮಾಡಿದ ಅನ್ನುವಂತ ಅಂಶ, ಏನಿಯ ಮೇಲೆ ಏರಿದಂತ ಜನ ಏನಿಯನ್ನ ಹೇಗೆ ತಿರಸ್ಕಾರ ಮಾಡಿದ್ರ ಅನ್ನುವಂತ ಅಂಶ, ಏನಿ ಜನರಿಗೆ ಯಾವ ರೀತಿ ಸವಾಲನ್ನ ಹಾಕ್ತದ ಅನ್ನುವಂತ ಅಂಶ, ಹಿಂಗ ವಿವಿಧ ಅಂಶಗಳನ್ನ ಇಟ್ಕೊಂಡು ಅವ್ರು ಅದನ್ನ ಚಿತ್ರದ ಮೂಲಕ ವ್ಯಕ್ತಪಡಿಸಬಹುದು. ಬಣ್ಣದ ಹಾಳೆಗಳನ್ನ ಕ್ರಾಫ್ಟ್ ಮಾಡಿ ಅವರಿಗೆ ಬೇಕಾದ ರೀತಿ ಒಳಗೆ ಕತ್ತರಿಸಿ ಆ ಮೂಲಕ ಅವ್ರ ವಿಷಯವನ್ನ ವ್ಯಕ್ತಪಡಿಸಬಹುದು. ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಖುಷಿ ಖುಷಿಯಾಗಿ ಕಲಿಯುವಂತ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿದ್ದೇವೆ. ಈ ಒಂದು ನಮ್ಮ ಕನ್ನಡ ತರಗತಿಗೆ ನಮ್ಮ ಮುಖ್ಯ ಶಿಕ್ಷಕರಾದಂತಹ ಶ್ರೀ RF ಮಾಗಿ ಸರ್ ಅವರು ಕೂಡ ಆಗಮಿಸಿದ್ದಾರೆ. ನಮ್ಮ ಮುಖ್ಯ ಶಿಕ್ಷಕರನ್ನ ನಮ್ಮ ಕನ್ನಡ ಹಬ್ಬದ ತರಗತಿಗೆ ನಾವೆಲ್ಲರೂ ಸ್ವಾಗತ ಚಪ್ಪಾಳೆ ಮೂಲಕ ಸ್ವಾಗತ ಮಾಡ್ಕೊಳ್ಳೋಣ. ಚಪ್ಪಾಳೆ. ಸ್ವಾಗತ ಸ್ವಾಗತ ಸ್ವಾಗತ. ಇದ್ರ ಕುರಿತಾಗಿ ಒಂದೆರಡು ಆತ್ಮೀಯ ಶಿಕ್ಷಕರೇ, ಮುದ್ದಣ್ಣವರ್ ಸರ್ ಅವರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ಕಳೆದ ವರ್ಷ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಮತ್ತು ಶಾಲಾ ಹಂತದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಕ್ಕಳು ಅತ್ಯಂತ ಹಬ್ಬದಂತೆ ಆಚರಿಸಿರ್ತಕ್ಕಂಥ ಒಂದು ಶೈಕ್ಷಣಿಕ ಚಟುವಟಿಕೆ ಅದು ಕಲಿಕಾ ಹಬ್ಬ. ಆ ಕಲಿಕಾ ಹಬ್ಬದ ಒಂದು ಪ್ರೇರಣೆಯಿಂದ ಆ ಕಲಿಕಾ ಹಬ್ಬದಲ್ಲಿ ಕಳೆದ ವರ್ಷ ನಮ್ಮ ತಾಲೂಕಿನ ಜಿಲ್ಲಾ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ನಮ್ಮ ಕನ್ನಡ ಭಾಷಾ ಶಿಕ್ಷಕರು ಮುದ್ದಣ್ಣವರ್ ಸರ್ ಅವರು ಅದರ ಒಂದು ಪ್ರೇರಿತವಾಗಿ ಆ ಮಕ್ಕಳಿಗೆ ಈ ವರ್ಷನೂ ಕೂಡ ಆ ಕಲಿಕಾ ಹಬ್ಬದ ಒಂದು ಮುಂದುವರಿದ ಭಾಗವಾಗಿ ಮಕ್ಕಳಿಗೆ ಚಟುವಟಿಕಾ ಯುಕ್ತವಾಗಿ ಮಕ್ಕಳಿಗೆ ಅತ್ಯಂತ ಸಂತಸಮಯ ಕಲಿಕೆಯನ್ನು ನಿರ್ಮಿಸೋಕ್ಕಾಗಿ ಕನ್ನಡ ಹಬ್ಬವನ್ನ ಇವತ್ತು ನಮ್ಮಲ್ಲಿ ಏರ್ಪಡಿಸಿದ್ದಾರೆ. ಅದರಂತೆ ನಮ್ಮ ಮಕ್ಕಳು ಬಹಳ ಖುಷಿಯಿಂದ ಈ ಒಂದು ಚಟುವಟಿಕೆಯಲ್ಲಿ ಕನ್ನಡ ಹಬ್ಬದಲ್ಲಿ ಭಾಗವಹಿಸಿದ್ದಾರೆ. ಬಹಳ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಈ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಕ್ಕಾಗಿ ನನ್ನ ಪರವಾಗಿ, ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಮುದ್ದಣ್ಣವರ್ ಸರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮುದ್ದು ವಿದ್ಯಾರ್ಥಿಗಳೇ, ಈ ರೀತಿ ಚಟುವಟಿಕೆಯಿಂದ ಕಲಿಯುವುದರಿಂದ ಕಳೆದ ವರ್ಷ ನಮ್ಮ ಶಾಲೆಯಲ್ಲಿ ಕನ್ನಡ ವಿಷಯದಲ್ಲಿ 18 ಮಕ್ಕಳು 100ಕ್ಕೆ 100 ಪಡೆದಿದ್ದು, ಈ ವರ್ಷ 18 ಅದನ್ನ ತಾವು ಮೀರಿಸ್ತೀರಿ, 28 ಮಕ್ಕಳುಗಳು ಕನ್ನಡ ವಿಷಯದಲ್ಲಿ 100ಕ್ಕೆ 100 ಮಾಡ್ತೀರಿ ಅಂತಕ್ಕಂಥ ಒಂದು ಆಶಾಭಾವನೆಯೊಂದಿಗೆ ನಿಮ್ಮ ಒಳ್ಳೆಯ ಒಂದು ಕಲಿಕೆ ಆಗಲಿ, ನಿಮ್ಮ ಫಲಿತಾಂಶ ಉತ್ತಮವಾಗಲಿ ಎಂದು ತಾಯಿಯಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಮಸ್ಕಾರಗಳು. ಈಗ ನಮ್ಮ ತರಗತಿಯಲ್ಲಿ ಭಾಗವಹಿಸಿ ನಮಗೆ ಸ್ಫೂರ್ತಿಯನ್ನು ತಂದಿದ್ದಕ್ಕಾಗಿ ನಮ್ಮ ಮುಖ್ಯ ಶಿಕ್ಷಕರಿಗೆ ಒಂದು ಧನ್ಯವಾದ. ಚಪ್ಪಾಳೆ. ಥ್ಯಾಂಕ್ ಯು. ಈಗ ಎಲ್ಲ ನಿಮಗೋಸ್ಕರ ಒಂದು ಗಿಲಿಗಿಲಿ ಚಪ್ಪಾಳೆ. ನೀವು ಗಿಲಿಗಿಲಿ ಚಪ್ಪಾಳೆ ಮೂಲಕ ಇನ್ನಷ್ಟು ಖುಷಿಯಾಗಿ ಈ ಆಕ್ಟಿವಿಟಿ ಒಳಗ, ಚಟುವಟಿಕೆ ಒಳಗ ಪಾಲ್ಗೊಳ್ಬೇಕು. ಪಾಸ್ ಮಾಡಿ. ಈಗ ಎಲ್ಲರೂ ಗಿಲಿಗಿಲಿ ಚಪ್ಪಾಳೆ. 1 2 ಗಿಲಿಗಿಲಿ ಗಿಲಿ. 1 2 ಗಿಲಿಗಿಲಿ ಗಿಲಿ. ಗಿಲಿಗಿಲಿ ಗಿಲಿ. ನಿಮ್ಮ ಚಟುವಟಿಕೆಯನ್ನ ಖುಷಿಯಿಂದ ಪ್ರಾರಂಭ ಮಾಡಿ.
ಅನಿಸಿಕೆಯನ್ನು ಕೂಡ ಇಲ್ಲಿ ಕೇಳೋಣಂತ. ಈ ಆಕ್ಟಿವಿಟಿ ಯಾವ ರೀತಿ ಅನಿಸ್ತಾ ಇದೆ ಅಂತ ಹೇಳಿ. ಮಾಡೋದ್ರಿಂದ ಬಾಳ ಚಲೋ ಎಕ್ಸ್ಪೀರಿಯನ್ಸ್ ಆಗತೈತಿ. ಮತ್ತ ನಮಗ ನನ್ನ ಗೋಪಾಲ ಅಂತ ಒಂದ್ ಪಾಠ ಕೊಟ್ಟಾರ. ನಾವ್ ಅದ್ರದ ಕುವೆಂಪು ಅವ್ರು ಬರ್ತಾರ. ನಾನು ಅವ್ರದ ಚಿತ್ರ ತೆಗೆದು ಅಂಟಿಸೇನಿ. ಮತ್ ನನ್ನ ಗ್ರೂಪ್ ದವ್ರೆಲ್ಲಾರು ಚಲೋತಾಗೆ ವರ್ಕ್ ಮಾಡತ್ತಾರ. ಥ್ಯಾಂಕ್ ಯು. ನಾವ್ ಇದು ಚಟುವಟಿಕೆ ಮಾಡೋದ್ರಿಂದ ನಮ್ಗೆಲ್ಲಾರ್ಗು ಒಂದ್ ಪಾಠದ ಬಗ್ಗೆ ಪೂರ್ತಿ ನಾವ್ ಏನೇನ್ ಬರಿಬೇಕು ಅದ್ರಾಗಿಂದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನ್ ಅನ್ನೋದು ನಮಗ ಮನವರಿಕೆ ಆಗ್ತೈತಿ. ಆಮೇಲೆ ಯಾರ್ಯಾರ ತಂಡದೊಳಗೆ ಯಾರ್ಯಾರ ಇದಾರಲ್ಲ ಅಷ್ಟು ಇನ್ವಾಲ್ವ್ ಆಗ್ತಾರ. ಎಲ್ಲಾರ್ಗು ಅದ್ರ ಬಗ್ಗೆ ಅಷ್ಟು ನಾಲೆಜ್ ಬರ್ತೈತಿ. ನಮಗೆ ಕ್ರಾಫ್ಟ್ ವರ್ಕ್ ಮತ್ತೆ ಎಲ್ಲ ಚಟುವಟಿಕೆಯಿಂದ ನಮಗೆ ತುಂಬಾ ಸಂತೋಷ ಸಿಗತ್ತೆ ಸರ್. ಮತ್ತು ನಾವು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿಗೆ ಸರ್ಪ್ರೈಸ್ ಆಗಿ ನಮಗೆ ಇದೊಂಥರ ಚಟುವಟಿಕೆ ನಮ್ಗೆ ಆನಂದ ಪಡಿಸ್ತದೆ. ಮತ್ತು ನಾವೆಲ್ಲ ತುಂಬಾ ಉಲ್ಲಾಸದಿಂದ ಈ ಒಂದು ಆಕ್ಟಿವಿಟಿ ಮಾಡತ್ತೀವಿ. ಇದ್ ಆಕ್ಟಿವಿಟಿ ಮಾಡೋದ್ರಿಂದ ಯಾರ್ಯಾರ್ದು ಇಂಟ್ರೆಸ್ಟ್ ಎದ್ರೊಳಗ ಐತೆ ಅನ್ನೋದು ಗೊತ್ತಾಕೈತಿ. ಆಮ್ಯಾಗ ಜಾಸ್ತಿ ನಮಗ ನಾಲೆಜ್ ಬರ್ತೈತಿ. ಆಮ್ಯಾಗ ನಮಗ ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವಲ್ಲ ಅವು ಗೊತ್ತಾಕವು. ಅದ್ರಿಂದ ಸ್ವಲ್ಪ ನಮಗ ಕ್ಲಾಸ್ ಇಂಟ್ರೆಸ್ಟ್ ಬರ್ತೈತಿ. ಜಾಸ್ತಿ ನಾವ್ ಇಂತ ಆಕ್ಟಿವಿಟಿ ಮಾಡೋದಲ್ಲ, ಯಾವಾಗಾರ ಒಮ್ಮೆ ಅಷ್ಟೇ ಮಾಡ್ತೇವಿ. ಈ ರೀತಿಯಾಗಿ ಮಕ್ಕಳನ್ನ ಸಹಪಾಠ ಚಟುವಟಿಕೆಗಳೊಳಗೆ ಸಹಿತ ತೊಡಗಿಸ್ಕೊಂಡಂಗ ಆಗ್ತದ. ಅಂದ್ರ ಅವ್ರ ಪ್ರತಿಭೆಯನ್ನ ಅನಾವರಣ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಂಗ ಆಗ್ತದ. ಅದರ ಜೊತೆಗೆ ನಮಗ SSLC ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಪುನರಾವರ್ತನೆ ಕೂಡ ಆದಂಗ ಆಗ್ತದ. ಖುಷಿಯಿಂದ ಕಲಿತಾರ ಅಂತ ಹೇಳ್ತಾ ನನಗೂ ಸಹಿತ ಇಂಥ ಒಂದು ಆಕ್ಟಿವಿಟಿಗಳನ್ನ ಮಾಡ್ಲಿಕ್ಕೆ ನನಗೂ ಸಹಿತ ಖುಷಿ ಆಗ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಖುಷಿಯಿಂದ ಇದ್ರೊಳಗ ಭಾಗಿಯಾಗಿದಾರ ಅಂತ ಹೇಳಿಕೆ ನನಗೂ ಖುಷಿ ಅನಿಸ್ತದೆ. ಯಾವ ಪಾಠ ಇದು? ಕಾಫಿ ಕಪ್ಪು ಅಣ್ಣ, ಕಪ್ ಬಗ್ಗೆ ಎಲ್ಲ ಏನು ಮಾಡತ್ತೀರ? ನಿಮ್ದು ಯಾವ್ದು ಪಾಠ? ಸೋಡ್ ವ್ಯಾಕ್ಸ್ ಮ್ಯೂಸಿಯಂ. ಏನ್ ಮಾಡತ್ತೀರಿ ಮ್ಯೂಸಿಯಂ ಸಂಬಂಧಪಟ್ಟಂಗ? ತೋರಿಸ್ರಿ ಏನೇನ್ ಮಾಡ್ರಿ. ಯಾವ್ದು ಪಾಠ? ಕೃಷಿ. ನಿಮ್ ಪಾಠ ಯಾವ್ದ? ಯಾವ್ದು? ನನ್ನ ಗೋಪಾಲ. 3 ಜನ ಇದ್ದೀರಿ ನೀವು? ನಿಮ್ಮದೇ ಕಳ್ಳರ ಗುರು. ಪಾತ್ರಧಾರಿಗಳ ಬಗ್ಗೆ ಬರೀರಿ. ಆ ಪಾಠದೊಳಗ ಪ್ರಕೃತಿ ವರ್ಣನೆ ಅಂತ ಬರ್ತದ. ಪ್ರಕೃತಿ ವರ್ಣನೆ ಅಂತ ಹೇಳಿ ಬರೀರಿ. ಪದ್ಯ ಬರ್ತದ. ಆ ಪದ್ಯದ ಸಾರಾಂಶ ಅಂತ ಒಂದು ಬಾಕ್ಸ್ ಮಾಡ್ಕೊಳ್ರಿ. ಬರೆಯತ್ತೀರಿ? ಬರೀರಿ. ಅದ್ರ ಸಾರಾಂಶ ಒಂದಿಷ್ಟು ಬರೀರಿ. ಲಕ್ಷ್ಮಿ, ಇದು ಯಾವ್ದು ಮಾಡತ್ತೆ? ಕಳ್ಳರ ಗುರು. ಹೌದಿಲ್ಲ? ಕಳ್ಳತನ ನಡೆದ ಪ್ರಸಂಗ ಬರಿಬೋದು. ವೈದ್ಯರು ಕಳ್ಳರ ಗುರುವಿನ ಮಗನನ್ನು ಆರೈಕೆ ಮಾಡಿದ ರೀತಿ ಅದೊಂದು ಬರಿಬೋದು. ಮನೆಗೆ ಬಂದು ಕರ್ಕೊಂಡು ಹೋಗ್ತಾರ. ಕಾಡಿಗಳಿಗೆ ಸೊಪ್ಪು ತೊಗೊಂಬರ್ತಾನ, ಅದನ್ನು ಔಷಧ ಮಾಡಿ ಹಸ್ತಾನ ಅಂತ ಹೇಳ್ತಾನೆ. ಕಳ್ಳರ ಗುರುವಿನ ಮನ ಪರಿವರ್ತನೆಯಾದ ಬಗೆ. ಕಳ್ಳತನ ಮಾಡಿದ್ರು ಅಷ್ಟೆಲ್ಲ ಆದರೂ ಸಹಿತ ಬಂದು ಏನು ಮಾಡ್ತಾನೋ, ಆ ಮಗುವನ್ನು ಕಾಪಾಡ್ತಾನ. ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ ಅಂತ ಹೇಳ್ತಾನೆ.
ಹಿಂಗೆ ಮಾಡಿಕೊಡ್ರಿ. ಕಳ್ಳರ ವೈದ್ಯರ ವಸ್ತುಗಳು ಮರಳಿ ಸಿಕ್ಕಿದ ಬಗೆ ಅದೊಂದು ಪಾಯಿಂಟ್, ಅದೊಂದು ಬಾಕ್ಸ್ ಹಿಂಗೆ ಮಾಡಿಕೊಡ್ರಿ. ನಿಮಗೆ ಯಾವ್ದು ಬಂದೈತಿ? ಒಣ ಮರದ ಗಿಳಿ